ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಎಂಟಿಸಿ ಕಂಡಕ್ಟರ್ ಒಬ್ಬ ಇರಲಾರದೆ ಇರುವೆಯನ್ನ ಬಿಟ್ಕೊಂಡಿದ್ದಾನೆ. ಬಸ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಶಕ್ತಿ ಯೋಜನೆಯ ಬಗ್ಗೆ, ಮಹಿಳೆಯರ ಬಗ್ಗೆ ಮಾತನಾಡಿ ಈಗ ಪೇಚಿಗೆ ಸಿಲುಕಿಕೊಂಡಿದ್ದಾನೆ. ಹೌದು, ಶಕ್ತಿ ಯೋಜನೆಯನ್ನ ಟೀಕಿಸಿದ ಬಸ್ ಕಂಡಕ್ಟರ್. ಬಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಪ್ರಯಾಣಿಕರಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ನಂತೆ ಅವರನ್ನು ಕಂಡು. ಸರ್ಕಾರ ಮತ್ತು ಮಹಿಳೆಯರನ್ನ ಈ ನಿರ್ವಾಹಕ ನಿಂದಿಸಿರುವಂತಹದ್ದು. ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬಂದಿದ್ರು ಮಹಿಳೆ. ಬಸ್ ರಶ್ ಇದ್ದ ಕಾರಣ ಕಂಡಕ್ಟರ್ ನಿಂದಿಸಿದ್ದಾರಂತೆ ಮಹಿಳೆಯರಿಗೆ. ನಿಮಗೆ ಮನೆಯಲ್ಲಿ ಮಾಡೋದಕ್ಕೆ ಕೆಲಸ ಇಲ್ವಾ ಅಂತ ಕೇಳಿದಾರಂತೆ. ಫ್ರೀ ಅಂಥೇಳಿ ಊರೂರು ಸುತ್ಕೊಂಡಿರ್ತೀರಾ ಅಂಥೇಳಿ ಕಿರಿಕನ್ನ ಕಂಡಕ್ಟರೇ ತೆಗೆದಿದ್ದಾರಂತೆ. ಕೆಂಗೇರಿ ಬಳಿಯೇ ಮಹಿಳೆಯರನ್ನ ಕಂಡಕ್ಟರ್ ಇಳಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೆಂಗೇರಿ ಠಾಣೆಗೆ ಹೋಗಿ ಮಹಿಳೆ ಗೌರಮ್ಮ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗೌರಮ್ಮ ದೂರಿನ ಅನ್ವಯ ಕಂಡಕ್ಟರ್ ವಿರುದ್ಧ ಈಗ FIR ದಾಖಲಾಗಿದೆ. ಸಂಕಷ್ಟ ಎದುರಾಗಿದೆ. ಸಾಮಾನ್ಯವಾಗಿ ಬಸ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾವಾಗಲೂ ಮಹಿಳೆಯರೇ ತುಂಬಿಕೊಂಡಿರೋದಕ್ಕೆ ಪುರುಷ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಈಗ ಕಂಡಕ್ಟರೇ ಮಾತಾಡ್ಬಿಟ್ಟು FIR ದಾಖಲಿಸಿಕೊಂಡಿರುವಂಥದ್ದು. FIR ಹಾಕಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಗಲಾಟೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಹಿಳಾ ಪ್ರಯಾಣಿಕರೊಬ್ಬರ ಜೊತೆಗೆ ಕಂಡಕ್ಟರ್ ವರ್ತಿಸಿದಂತಹ ರೀತಿ. ಈಗ ಇದೇ ಮಹಿಳಾ ಪ್ರಯಾಣಿಕರು ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಸರ್ಕಾರದ ಶಕ್ತಿ ಯೋಜನೆಯ ಬಗ್ಗೆ ಕಂಡಕ್ಟರ್ ಮಾತನಾಡಿದ್ದಾರೆ, ಮಹಿಳಾ ಪ್ರಯಾಣಿಕರ ಬಗ್ಗೆ ಮಾತನಾಡಿದ್ದಾರೆ. ಈಗ FIR ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಕ್ತಿ ಯೋಜನೆಯನ್ನ ಬಸ್ ಕಂಡಕ್ಟರೇ ಟೀಕಿಸಿರುವಂತಹದ್ದು. ಬಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಓಡಾಟ ನಡೆಸ್ತಾ ಇದ್ರಂತೆ, ಹಾಗಾಗಿ ನಿಂದಿಸಿದ್ದಾರಂತೆ, ಈ ರೀತಿಯ ಮಾತನಾಡಿದ್ದಾರಂತೆ. ಇದರಿಂದ ಸಿಡಿದೆದ್ದಂತಹ ಮಹಿಳೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಇದೇ ಕಂಡಕ್ಟರ್ ಹೊಸ ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವವರಿಗೆ ಒಂದಿಷ್ಟು ರೀತಿ ರಿವಾಜುಗಳು ಅಂತಿರುತ್ತೆ. ಸರ್ಕಾರವನ್ನು ಟೀಕಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅದರ ಜೊತೆಗೆ ಮಹಿಳೆಯನ್ನ ನಿಂದಿಸಿರೋದು ಹೊಸ ಸಂಕಷ್ಟ ತಂದಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಫ್ರೀ ಟಿಕೆಟ್ ಇದೆ, ಸರ್ಕಾರವೇ ಕೊಟ್ಟಿದೆ, ಅವರು ಊರೂರುನಾರು ಸುತ್ತಲಿ, ದೇವಸ್ಥಾನಕ್ಕಾದರೂ ಹೋಗಲಿ, ಈ ಕಂಡಕ್ಟರ್ಗೆ ಏನು ಸಮಸ್ಯೆ ಅಂತೆ, ಯಾರೀತ? ಜೊತೆಗೆ BMTC ಸಂಸ್ಥೆ ಕಂಡಕ್ಟರ್ಗೆ ಮಹಿಳೆಯರ ಜೊತೆಗೆ ಪ್ರಯಾಣಿಕರ ಜೊತೆಗೆ ಹೇಗೆ ವರ್ತಿಸಬೇಕು ಅಂತೇಳಿ ಹೊಸದಾಗಿ ಏನಾದ್ರು ಟ್ರೈನಿಂಗ್ ಕೂಡ ಅವಶ್ಯಕತೆ ಇದೆಯಾ ಅಂಥೇಳಿ ಈ ದೃಶ್ಯ ನೋಡ್ತಾ ಇದ್ರೆ?
ಪ್ರೇಮ ಮೇಲ್ನೋಟಕ್ಕೆ ಕಂಡಕ್ಟರ್ ಬಹಳ ಫ್ರಸ್ಟ್ರೇಷನ್ಗೆ ಒಳಗಾದಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಪ್ರಯಾಣಿಕರ ಮೇಲೆ ಮುಗಿಬಿದ್ದಾಗೆ, ಅದರಲ್ಲೂ ಎಸ್ಪೆಷಲಿ ಮಹಿಳಾ ಪ್ರಯಾಣಿಕರ ಮೇಲೆ ಮುಗಿಬಿದ್ದಾಗೆ ಕಾಣ್ತಾ ಇದೆ. ಘಟನೆ ನಿನ್ನೆ ಆಗಿರುವಂಥದ್ದು. ಆ ಮಹಿಳೆ ಏನಿರ್ತಾರೆ ಅವರು ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬರಬೇಕಾಗಿರುತ್ತೆ. ಕಬ್ಬಳಮ್ಮ ದೇವಾಲಯಕ್ಕೆ ಹೋಗಿದಂಥ ಕಾರಣಕ್ಕಾಗಿ ಅಲ್ಲಿಂದ ಅಂದರೆ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬರೋದಕ್ಕೆ ಬಸ್ಗೆ ಕಾಯ್ತಾ ಇರ್ತಾರೆ. ಕೊಳ್ಳೇಗಾಲದಿಂದ ನೇರವಾಗಿ ಬೆಂಗಳೂರಿಗೆ ಬರುವಂಥ ಬಸ್ ಏನಿದೆ, ಈಗ ಇತ್ತೀಚಿನ ದಿನಗಳಲ್ಲಿ BMTC ಬಸ್ಗಳನ್ನು ಕೂಡ ಎಲ್ಲಿಗೆ ಅಗತ್ಯ ಇದೆ ಅಲ್ಲಿಗೆ ಬಳಸಿಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ BMTC ಬಸ್ಸನ್ನು ಬಳಕೆಯನ್ನು ಮಾಡ್ಕೊಂಡಿದ್ರು. ಕೊಳ್ಳೇಗಾಲದಿಂದ ಬೆಂಗಳೂರು ಊರಿಗೆ ಬರ್ತಾ ಇದ್ದಂತಹ BMTC ಬಸ್ಸಲ್ಲಿ ಚನ್ನಪಟ್ಟಣದಲ್ಲಿ ಈಕೆಯನ್ನ ಹತ್ತಿಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಸ್ ರಶ್ ಆಗಿದ್ದಂಥ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ಜನ ಹೆಚ್ಚಾಗಿದ್ದಂಥ ಕಾರಣಕ್ಕಾಗಿ ಕಂಡಕ್ಟರ್ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಮಹಿಳೆಯ ಆರೋಪ. ಸೊ ಅದೇ ಕಾರಣಕ್ಕಾಗಿ ಮಹಿಳೆಯರು ಜೊತೆಗೆ ಸರ್ಕಾರ ಯೋಜನೆ ಕೊಟ್ಟಿರುವಂಥ ಸರ್ಕಾರದ ಜೊತೆಗೆ ಮಹಿಳೆಯರನ್ನು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಆಕೆ ಮಹಿಳೆ ಟಿಕೆಟ್ ಅನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕಂಡಕ್ಟರ್ ಜೊತೆಗೆ ಮಹಿಳೆಗೆ ಮಾತಿಗೆ ಮಾತಾಗಿದೆ. ಆ ಮಾತು ವಿಕೋಪಕ್ಕೆ ತಿರುಗಿ ಅವಾಚ್ಯ ಶಬ್ದಗಳಿಂದ ಕಂಡಕ್ಟರ್ ನಿಂದಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಸದ್ಯ ಮಹಿಳೆ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳಾದ ಬಳಿಕ ನೇರವಾಗಿ ಆ ಮಹಿಳೆಯನ್ನ ಕೆಂಗೇರಿ ಬಳಿ ಇಳಿಸ್ತಾರೆ. ಕೆಂಗೇರಿ ಬಳಿ ಇಳಿಸಿದ ಮೇಲೂ ಕೂಡ ಮಹಿಳೆ ಮತ್ತು ಕಂಡಕ್ಟರ್ ನಡುವೆ ಒಂದಷ್ಟು ವಾದ ವಿವಾದಗಳು ಬಸ್ ಸ್ಟಾಪ್ನಲ್ಲಿ ಆಗುತ್ತೆ. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಕಂಡಕ್ಟರ್ ಮಹಿಳೆಯನ್ನ ಅವಾಚ್ಯ ಶಬ್ದಗಳಿಂದ ಆ ವಿಡಿಯೋದಲ್ಲೂ ಕೂಡ ನಿಂದಿಸ್ತಾ ಇರುವಂಥದ್ದು ಘಟನೆಗೆ ಪೂರಕವಾಗಿರುವಂಥ ಕಾರಣಕ್ಕಾಗಿ ಬಸ್ನಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ಆಗಿದೆ ಎನ್ನಲಾಗ್ತಾ ಇದೆ. ಸೊ ಈಗ ಆಕೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಕಂಡಕ್ಟರ್ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಲಾಗಿದೆ. ಕೆಂಗೇರಿ ಪೊಲೀಸರು ಆತನನ್ನು ವಿಚಾರಣೆಯನ್ನ ಮಾಡಿ ಕೂಡ ಕಳಿಸಿದರೆ. ಅಲ್ಲದೆ ಈಗಾಗಲೇ BMTC ಕೂಡ ಆತ ಯಾಕೆ ಆ ರೀತಿಯಾಗಿ ನಡ್ಕೊಂಡಿದ್ದಾನೆ ಏನು ಅನ್ನುವಂಥ ವಿಚಾರಣೆಗೆ ಮುಂದಾಗಿದೆ. ಈ ಎಲ್ಲ ಆದ ನಂತರದಲ್ಲಿ ಸತ್ಯಾಂಶ ಆದ ಮೇಲೆ ಆತನ ವಿರುದ್ಧ ಕ್ರಮಗಳನ್ನು ಕೂಡ ಕೈಗೊಳ್ತೇವೆ ಎನ್ನುವಂಥ ಮಾತನ್ನು ಸದ್ಯ BMTC ಹೇಳ್ತಾ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರಘು ತಮ್ಮೆಲ್ಲ ಮಾಹಿತಿಗಾಗಿ.